ನಾಳೆ ಬಿಗ್ ಬಾಸ್ ಫೈನಲ್ ಇದೆ, ಗಿಲ್ಲಿ ಗೆಲ್ಲಿ ಅಂತ ಅರ್ಚನೆ ಮಾಡಿಸ್ತಾ ಇದ್ದೀವಿ. ನಾಳೆ ಬಿಗ್ ಬಾಸ್ ಫೈನಲ್ ಇದೆ, ಸೊ ಅದಕ್ಕೋಸ್ಕರ ಗಿಲ್ಲಿಗೆ ಅರ್ಚನೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಬಂದು ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀನಿ, ಒಂದು ಅರ್ಚನೆ ಮಾಡಿಸ್ಬೇಕಾಯ್ತು. ನಾಳೆ ಬಿಗ್ ಬಾಸ್ ಫೈನಲ್ ಇದೆ, ಗಿಲ್ಲಿ ಗೆಲ್ಲಿ ಅಂತ ಅರ್ಚನೆ ಮಾಡಿಸ್ತಾ ಇದ್ದೀನಿ. ಗಿಲ್ಲಿ ನಟ ನಾಮಧೇಯಸ್ಯ ಸಹ ಕುಟುಂಬವರ್ಗಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಆರೋಗ್ಯ ಐಶ್ವರ್ಯ ಸಮೃದ್ಧಿರಸ್ತು ಇಷ್ಟಾರ್ಥ ಸಿದ್ಧಿರಸ್ತು. ಶ್ರೀ ಗಿಲ್ಲಿ ನಟ ವಿಜಯೋತ್ಸವ ಸಮಾರಂಭ ಪೂಜಾಂ ಚ ಕರಿಷ್ಯೆ. ಫೈನಲಿ ಪೂಜೆ ಮಾಡಿಸ್ಕೊಂಡು ಆಚೆ ಬಂದೆ. ಪಾಪ ಅವರು ಗಿಲ್ಲಿ ಫ್ಯಾನ್ ಅಂತೆ, ಪೂಜಾರಿ ಕೂಡ. ಸೊ ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ. ಗಿಲ್ಲಿ ನಟ ನಾಳೆ ಬಿಗ್ ಬಾಸ್ ಫೈನಲ್ ಇದೆಯಲ್ಲ, ಮತ್ತೆ ಅವ್ರ ಫ್ಯಾನ್ಸ್ ಒಂದು ಮಾಡಿ ಫೈನಲಿ ಪೂಜೆ ಮಾಡಿಸ್ಕೊಂಡು ಬಂದಾಯಿತು. ಎಲ್ಲರೂ ಗಿಲ್ಲಿ ಗೆಲ್ತಾನೆ ಅಂತಿದ್ದಾರೆ. ಸೊ ಗೆಲ್ಲಬೇಕಂದ್ರೆ ಗೊತ್ತಲ್ಲ, ನೀವು ಕೂಡ ಎಲ್ಲರ ಹತ್ರ 99 ಓಟ್ಸ್ ಹಾಕಿಸ್ಬೇಕು. ಓಟ್ಸ್ ಹಾಕಿದ್ರೆ ಪಕ್ಕ ಗಿಲ್ಲಿ ಗೆಲ್ತಾನೆ. ಗಿಲ್ಲಿ ಗೆದ್ದಿಲ್ಲ ಅಂದರೆ ಆಲ್ರೆಡಿ ಲಕ್ಷಾಂತರ ಜನ ಮನಸ್ಸು ಗೆದ್ದಿದ್ದಾನೆ. ಸೊ ಗೆದ್ದೇ ಗೆಲ್ತಾನೆ, ಅವನು ಕೂಡ ಗೆಲ್ಲೇಬೇಕು. 20K ನಿಯರ್ ಇದ್ದೀನಿ, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆರ್ಚಕರಿಂದ ಹಿಡ್ದು ಎಲ್ಲರೂ ಬರೀ ಗಿಲ್ಲಿನ ಗೆಲ್ತಾರೆ ಅಂತ ಹೇಳಿತ್ತು. ಇಷ್ಟ ಆಯಿತು ಕೇಳಿ. ಎಲ್ಲರೂ ವೋಟ್ ಮಾಡಿ. ಸಿಗ ಇನ್ನೊಂದು ವೀಡಿಯೋದಲ್ಲಿ. ಮಚ್ ಲವ್.